ಸಾಯಿರಾಮ್ ಅಧ್ಯಾಯ 48 ಸದ್ಗುರುಗಳ ಲಕ್ಷಣ. ಶ್ರೀ ಗುರುಭ್ಯೋ ನಮಃ. ಹೇಮಾಡ ಪಂತರು ಸದ್ಗುರುವಿನ ಲಕ್ಷಣಗಳನ್ನು ಈ ಅಧ್ಯಯನದಲ್ಲಿ ವರ್ಣಿಸುತ್ತಾರೆ. ಯಾರು ವೇದ, ಉಪನಿಷತ್ತು, ಶಾಸ್ತ್ರಗಳನ್ನು ಬೋಧಿಸುತ್ತಾರೆಯೋ, ಶಿಷ್ಯರಿಗೆ ಪ್ರತಿಫಲವಿಲ್ಲದೆ ಜ್ಞಾನದಾನ ನೀಡುತ್ತಾರೆಯೋ, ಐಹಿಕ ಭೋಗಗಳ ಬಗ್ಗೆ ಚಪಲತೆಯನ್ನು ದೂರ ಮಾಡುತ್ತಾರೆಯೋ ಅವರೇ ನಿಜವಾದ ಸದ್ಗುರುಗಳೆಂದು ನಾವು ಕರೆಯಬೇಕು. ತಾನು ಮೇಲು, ಶಿಷ್ಯನು ಕೀಳು ಎಂದು ಆತನು ತಿಳಿಯುವುದಿಲ್ಲ. ಅವರನ್ನು ಸ್ವಂತ ಮಕ್ಕಳಂತೆ ನೋಡಿಕೊಳ್ಳುತ್ತಾನೆ. ಶ್ರೀಮಂತರಾಗಲಿ ಬಡವರಾಗಲಿ ಎಲ್ಲರೂ ಆತನ ದೃಷ್ಟಿಯಲ್ಲಿ ಒಂದೇ ಆಗಿರುತ್ತಾರೆ. ಬಾಬಾ ಅವರಿಗೆ ಚಿಲುಮೆಯನ್ನು ಬಿಟ್ಟರೆ ಇನ್ಯಾವ ಸಂಗಾತಿಯೂ ಇರಲಿಲ್ಲ. ಅವರಿಗೆ ಸ್ನೇಹಿತರಾಗಲಿ, ಸಂಸಾರವಾಗಲಿ, ಬಂಧು ಬಳಗವಾಗಲಿ ಯಾರೂ ಇದ್ದಿಲ್ಲ. 18ರ ಹರಿಯದಲ್ಲಿಯೇ ಅವರು ತಮ್ಮ ಮನಸ್ಸನ್ನು ಹತೋಟಿಯಲ್ಲಿರಿಸಿಕೊಂಡಿದ್ದರು. ಬಾಬಾ ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ವರ್ತಿಸಿದರು. ಭಕ್ತರು ತಮ್ಮ ವಿಶ್ವಾಸ ಭಕ್ತಿಗಳೆಂಬ ಹಣತೆಗಳನ್ನು ಪ್ರಜ್ವಲಿಸಿ ಪ್ರೀತಿ ಎಂಬ ಬತ್ತಿಯಿಂದ ಅದನ್ನು ಉರಿಸಬೇಕು. ಆದ್ದರಿಂದ ಸದ್ಗುರುವಿನೊಡನೆ ತಮ್ಮ ಮನಸ್ಸನ್ನ ಏಕಾಗ್ರತೆಗೊಳಿಸಿ ಪರಿಶುದ್ಧವಾದ ಮನಸ್ಸಿನಿಂದ ಸಾಗಿ ಅವರ ಪಾದ ಸೇವನೆ ಮಾಡಬೇಕು. ಅಕ್ಕಲಕೋಟೆಯ ಸಪ್ತನೇಕರ್ ಅವರು ಕಾನೂನು ವ್ಯಾಸಂಗ ಮಾಡುತ್ತಿದ್ದರು. ಅವರು ತಮ್ಮ ಸಹಪಾಠಿಯಾದ ಶೇವಡೆ ಅವರನ್ನು ಭೇಟಿ ಮಾಡಿ ತಮ್ಮ ವ್ಯಾಸಂಗದ ಟಿಪ್ಪಣಿಗಳನ್ನು ಪರಸ್ಪರ ಹೋಲಿಸಿದರು. ಶೇವಡೆ, ನಾನು ಏನೂ ತಯಾರಾಗಲಿಲ್ಲ, ಆದರೆ ನನ್ನ ಸಾಯಿಬಾಬಾ ನನ್ನನ್ನು ಪಾಸು ಮಾಡಿಸುತ್ತಾರೆ ಎಂದರು. ಸಪ್ತನೇಕರರಿಗೆ ಆಶ್ಚರ್ಯವಾಯಿತು. ಅವರು ಶಿರಡಿಯ ಮಸೀದಿಯಲ್ಲಿರುವ ಒಬ್ಬ ಫಕೀರರು ಮಹಾಪುರುಷರಾದ ಅವರು ದರ್ಶನ ಮಾಡಲು ಪೂರ್ವಜನ್ಮದ ಸುಕೃತವಿರಬೇಕು. ನಾನು ಅವರನ್ನು ಸಂಪೂರ್ಣವಾಗಿ ನಂಬಿದ್ದೇನೆ. ಅವರು ಹೇಳಿದ್ದು ಎಂದಿಗೂ ಸುಳ್ಳಾಗುವುದಿಲ್ಲ. ಸಪ್ತನೇಕರರು ಇದನ್ನು ಕೇಳಿ ನಕ್ಕು ಹಾಸ್ಯ ಮಾಡಿದರು. ಫಲಿತಾಂಶ ಬಂದಾಗ ಇಬ್ಬರು ತೇರ್ಗಡೆಯಾಗಿದ್ದರು. ಸಪ್ತನೇಕರ್ ಅಕ್ಕಲಕೋಟೆಯಲ್ಲಿ ವಕೀಲ ವೃತ್ತಿ ಆರಂಭಿಸಿದರು. 10 ವರ್ಷಗಳ ನಂತರ ಅವರ ಮಗನು ಗಂಟಲ ನೋವಿನಿಂದ ಮೃತನಾದನು. ಪುತ್ರ ಶೋಕದಿಂದ ಅವರು ಕಂಗಾಲಾದರು. ಪುಣ್ಯ ಕ್ಷೇತ್ರಗಳ ಸಂದರ್ಶನ ಮಾಡಿದರೂ ಮನಸ್ಸಿಗೆ ಶಾಂತಿ ಸಿಗಲಿಲ್ಲ. ಆಗ ಅವರಿಗೆ ತಮ್ಮ ಮಿತ್ರ ಶೇವಡೆಯವರು ನಂಬಿದ ಬಾಬಾ ಅವರ ನೆನಪು ಬಂತು. ಶಿರಡಿಗೆ ಹೋಗಿ ಅವರು ಮಸೀದಿಯಲ್ಲಿ ಬಾಬಾ ಅವರನ್ನು ಫಲಪುಷ್ಪಗಳೊಡನೆ ಸಂದರ್ಶಿಸಿದರು. ಬಾಬಾ ಅವರು ನೀನು ತೊಲಗು ಎಂದು ಅರಚಿದರು. ವಕೀಲರಿಗೆ ದಿಕ್ಕು ತೋಚಲಿಲ್ಲ. ಬಾಳಾ ಶಿಂಪಿ ಅವರ ಸಲಹೆ ಕೇಳಲು ಅವರು ಒಂದು ಬಾಬಾ ಅವರ ಚಿತ್ರಪಟ ನೀಡಿದರು. ಮತ್ತೆ ಬಾಬಾ ಅವರನ್ನು ಕಾಣಲು ಹೋದರು. ಬಾಬಾ ಹೊರಡು ಎಂದು ಮತ್ತೆ ಹೇಳಿದರು. ಸಪ್ತನೇಕರ್ ಅವರು ಭಾರವಾದ ಹೃದಯದಿಂದ ಶಿರಡಿ ಬಿಟ್ಟು ಹೊರಟರು. ಮುಂದಿನ ಸಲವಾದರೂ ನನಗೆ ಪಾದ ಸೇವೆಯ ಭಾಗ್ಯ ಕರುಣಿಸು ಎಂದು ಪ್ರಾರ್ಥಿಸಿದರು. ಹೀಗೆ 1 ವರ್ಷ ಕಳೆಯಿತು. ಸಪ್ತನೇಕರ್ ದಂಪತಿಗಳಿಗೆ ಮನಸ್ಸಿನ ನೆಮ್ಮದಿ ದೊರೆಯಲೇ ಇಲ್ಲ. ಆಗ ಅವರಿಗೊಂದು ಕನಸಾಯಿತು. ಮರದ ಕೆಳಗೆ ಕುಳಿತಿದ್ದ ಫಕೀರನೊಬ್ಬನು, ಯಾಕೆ ಶ್ರಮ, ನಾನು ನೀರು ತಂದುಕೊಡುತ್ತೇನೆ ಎಂದು ಹೇಳಿದಂತಾಯಿತು. ಶ್ರೀಮತಿ ಸಪ್ತನೇಕರ್ ಅವರು ಹೆದರಿ ಓಡತೊಡಗಿದರು. ಫಕೀರರು ಅವರನ್ನು ಹಿಂಬಾಲಿಸಿದನು. ಕನಸು ಮುಗಿದು ಕಣ್ತೆರೆದಾಗ ಏನೂ ಕಾಣಲಿಲ್ಲ. ಇದು ಶಿರಡಿಗೆ ಹೋಗಬೇಕೆಂದು ಶುಭ ಸೂಚನೆ ಎಂದು ಆಕೆ ತಿಳಿದು ತನ್ನ ಪತಿಗೆ ವಿಷಯ ತಿಳಿಸಿದಳು. ಆ ದಂಪತಿಗಳು ಶಿರಡಿ ತಲುಪಿದರು. ಬಾಬಾ ಅವರು ಲೇಂಡಿ ತೋಟಕ್ಕೆ ಹೋಗಿ ಮಸೀದಿಗೆ ಬಂದಾಗ ಆ ದಂಪತಿಗಳು ಅವರ ದರ್ಶನ ಪಡೆದರು. ಶ್ರೀಮತಿ ಸಪ್ತನೇಕರ್ ತಾನು ಕನಸಿನಲ್ಲಿ ಕಂಡ ಫಕೀರನು ನಿಜವಾಗಿ ನೋಡಿ ಸಂತೋಷಗೊಂಡು ಭಕ್ತಿಪೂರ್ವಕ ನಮಿಸಿದರು. ಆಗ ಬಾಬಾ, ನನ್ನ ಕೈಕಾಲುಗಳನ್ನು, ಹೊಟ್ಟೆ, ಸೊಂಟ ಎಲ್ಲ ನೋವಿತ್ತು, ಈಗ ಮಾಯವಾಗಿದೆ, ಆಶ್ಚರ್ಯ ಎಂದರು. ಆದರೆ ಆ ನೋವು ಬಾಬಾ ಅವರದಲ್ಲ, ಶ್ರೀಮತಿಯವರದು. ಅವರ ಮೈ ನೋವು ಮಾಯವಾಗಿತ್ತು. ಸಪ್ತನೇಕರ್ ದರ್ಶನ ಪಡೆಯಲು ಬಂದಾಗ ಬಾಬಾ ತೊಲಗಾಚೆ ಎಂದೇ ಪುನಃ ಹೇಳಿದರು. ಇದಕ್ಕೆ ತಮ್ಮ ಕರ್ಮಗಳೇ ಕಾರಣ ಎಂದುಕೊಂಡು ಅವರು ಬಾಬಾ ಚರಣಗಳಿಗೆರಗಿದರು. ಈಗ ಬಾಬಾ ಅವರನ್ನು ಆಶೀರ್ವದಿಸಿದರು. ಅವರ ಕರ್ಮ ಕರಗಿತು. ಬಾಬಾ ಒಬ್ಬ ವರ್ತಕನ ಕತೆ ಹೇಳಿದರು. ಅದು ತಮ್ಮದೇ ಆಗಿತ್ತು. ಬಾಬಾ ಸರ್ವಜ್ಞರೆಂಬ ಅರಿವು ಅವರಿಗಾಗಿತ್ತು. ಮತ್ತೆ ತಮ್ಮ ಸೊಂಟವನ್ನು ತಿಕ್ಕುತ್ತಿದ್ದ ದನ ಕಾಯುವ ಹೆಂಗಸಿಗೆ ಹೇಳಿದರು, ಇವನು ತನ್ನ ಮಗನನ್ನು ನಾನೇ ಕೊಂದೆ ಎಂದು ದೂಷಿಸುತ್ತಾನೆ.
ಇವನೇಕೆ ದುಃಖಿಸಬೇಕು? ಈಗ ಮತ್ತೆ ನೋಡು, ಇವರಿಗೆ ಮಗುವಾಗುತ್ತದೆ ಎಂದರು. ಸಪ್ಟನೇಕರ್ ದಂಪತಿಗಳು ಸಂತೋಷದಿಂದ ಬಾಬಾ ಅವರಿಗೆ ಮತ್ತೆ ಮತ್ತೆ ನಮಿಸಿದರು. ಸಪ್ಟನೇಕರ್ ದಂಪತಿಗಳು ಶಿರಡಿಯಲ್ಲಿ ತಂಗಿ ಅನೇಕ ಸಲ ಬಾಬಾ ಅವರ ದರ್ಶನ ಪಡೆದರು. ಅವರಿಗೆ ಬಾಬಾ ಪಂಡರಾಪುರದ ವಿಠಲನಂತೆ ಕಾಣಿಸಿದರು. ಅವರು ಬಾಬಾ ಅವರಿಗೆ 1 ರೂಪಾಯಿ ದಕ್ಷಿಣೆ ನೀಡಲು ಮತ್ತೆ ಬಾಬಾ 200 ರೂಪಾಯಿ ಕೇಳಿದರು. ಸಪ್ಟನೇಕರ್ ದಕ್ಷಿಣೆ ನೀಡಿ ಆಶೀರ್ವಾದ ಬೇಡಿದರು. ಈ ಶ್ರೀಫಲ ತೆಂಗಿನಕಾಯಿ ತೆಗೆದುಕೋ, ಇದನ್ನು ನಿನ್ನ ಪತ್ನಿಯ ಸೆರಗಿನಲ್ಲಿ ಹಾಕು, ಯಾವ ಚಿಂತೆಯೂ ಬೇಡ, ಸುಖವಾಗಿ ಪ್ರಯಾಣ ಮಾಡು ಎಂದು ಬಾಬಾ ಆಶೀರ್ವದಿಸಿದರು. ಬಾಬಾ ಅವರ ನುಡಿಯಂತೆ ಅವರಿಗೆ 1 ವರ್ಷದಲ್ಲಿ ಗಂಡು ಮಗು ಜನಿಸಿತು. ಮಗುವಿಗೆ 8 ತಿಂಗಳಾದಾಗ ಆ ದಂಪತಿಗಳು ಶಿರಡಿಗೆ ಬಂದು ಬಾಬಾ ಅವರ ಪಾದಕಮಲಗಳಲ್ಲಿ ಮಗುವನ್ನಿಟ್ಟು ಆಶೀರ್ವಾದ ಬೇಡಿದರು. ಗುರುದೇವ, ನಿಮ್ಮ ಋಣ ಹೇಗೆ ತೀರಿಸಬೇಕು ತಿಳಿಯದು. ಈ ಬಡವರನ್ನು ಆಶೀರ್ವದಿಸಿ, ನೀವೇ ನಮ್ಮ ಸರ್ವಸ್ವ ಎಂದು ಆ ದಂಪತಿಗಳು ಬೇಡಿದರು. ಬಾಬಾ ನಸುನಕ್ಕು ಅವರನ್ನು ಹರಸಿ ಬೀಳ್ಕೊಟ್ಟರು. ಎಂಬಲ್ಲಿಗೆ 48ನೇ ಅಧ್ಯಾಯವು ಸಂಪೂರ್ಣವಾಯಿತು. ಓಂ ಶ್ರೀ ಸಾಯಿನಾಥಾಯ ನಮಃ.